ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ವೆಜಿಟೇಬಲ್ಸ್ ಹಾಗೂ ಹೋಟೆಲ್ ಸ್ಟೈಲಿನಲ್ಲಿ ಮನೇಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದು ಚಿಕ್ಕದಾಗಿ, ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಕ್ಯಾರೆಟು ಬೀನ್ಸು ಚಿಕ್ಕ ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮತ್ತು ಆಲೂಗಡ್ಡೆ, ಬಟಾಣಿ, ನೋಡಿ ಟೊಮ್ಯಾಟೊ 2 ಕಟ್ ಮಾಡಿ ಅದ್ರ ಜೊತೆ ಹಾಕಿದ್ದೀನಿ. ಚಿಕ್ಕ ಕಟ್ ಮಾಡಿ ಹಾಕ್ಕೊಳ್ಳಿ. ಎಲ್ಲ ಇದು ಬಟಾಣಿ ಕೂಡ ಹಾಕಿದ್ದೀನಿ. ನೋಡಿ, ಬಟಾಣಿ ಮತ್ತು ಆಲೂಗಡ್ಡೆ ಇದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟನ್ನು ಹಾಕಿ ಇವಾಗ ನೀರು ಹಾಕಿ ಚೆನ್ನಾಗಿ ಕುಕ್ಕರ್ ಒಂದು 2ರಿಂದ 3 ವಿಸಿಲ್ ಕುಕ್ಕರ್ ಕೂಗಿಸ್ಕೊಂಡ್ರೆ ಇದಕ್ಕೆ ಮತ್ತೆ ಮಸಾಲ ರೆಡಿ ಮಾಡಬೇಕಾಗತ್ತೆ. ಈಗ ನೋಡಿ, ತರಕಾರಿ ಹಾಕಿದ್ದೀನಿ. ನೀರು ಹಾಕಿ ಒಂದು 2ರಿಂದ 3 ವಿಸಿಲ್ ಕೂಗಿಸ್ಕೊಳ್ಳಿ. ನೋಡಿ, ಈಗ ಎಲ್ಲ ಹಾಕಿದ್ದೀನಿ ತರಕಾರಿಗಳು. ಈಗ ಕೂಗಿಸ್ಬೇಕು. ಮುಚ್ಚಳ ಮುಚ್ಚಿಬಿಟ್ಟು ನೋಡಿ, ಮುಚ್ಚಿ ಒಂದು 3 ವಿಸಿಲ್ ಬಂದರೂ ಓಕೆ, ಕೂಗಿಸ್ಕೊಳ್ಳಿ. ಈಗ ಮಸಾಲ ರೆಡಿ ಮಾಡೋಕ್ಕೆ ತೋರಿಸ್ತೀನಿ. ನೋಡಿ, ತೆಂಗಿನಕಾಯಿ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ತೆಂಗಿನಕಾಯಿ, ಅದರ ಜೊತೆ ಬೆಳ್ಳುಳ್ಳಿ, ಸ್ಪೈಸಸ್ಸು, ಚಕ್ಕೆ, ಲವಂಗ, ಆ ಥರ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಸ್ಪೈಸಸ್ಸು, ಹಸಿಮೆಣಸು, ತೆಂಗಿನಕಾಯಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇದನ್ನು ನೈಸಾಗಿ ರುಬ್ಕೊಳ್ಳಿ. ಇದ್ರ ಜೊತೆ ಗೋಡಂಬಿ ಇದ್ದರೆ ಹಾಕ್ಕೊಳ್ಬೋದು. ನೀರು ಹಾಕಿ ನುಣ್ಣಗೆ ರುಬ್ಬೇಕದು, ತುಂಬ ನುಣ್ಣಗಾಗಬೇಕು. ಇಲ್ಲಿ ನಾನು ಅದಕ್ಕೆ ಒಂದು ಕಡಲೆ ಹಿಟ್ಟು ಒಂಚೂರು ಬಿಸಿ ಮಾಡಿ ಹಾಕಬೇಕು, ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ತುಪ್ಪ ಬಿಸಿಗೆ ಇಟ್ಕೊಂಡು ಒಂದು 2ರಿಂದ 3 ದೊಡ್ಡದೊಂದು 3 ಸ್ಪೂನ್ ಹಾಕ್ಕೊಳ್ಳಿ ಕಡಲೆ ಹಿಟ್ಟು. ಹಾಕ್ಬಿಟ್ಟು ಸ್ವಲ್ಪ ಘಮ ಬರೋವರೆಗೆ ಅದರಲ್ಲಿ ಹುರ್ಕೊಳ್ಳಿ. ಒಂದು ಸ್ವಲ್ಪ ದೊಡ್ಡ ಬಾಣಲೆಯಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಘಮ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ತುಪ್ಪದಲ್ಲಿ ಹುರಿದಿದ್ದು ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತಲ್ಲ, ಆವಾಗ ಆಫ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಸಾಗುಗಿದು. ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ಹಾಕಬೇಡಿ, ತಣ್ಣಗಾಗಬೇಕದು. ಫಸ್ಟೇ ಅದಕ್ಕೆ ರೆಡಿ ಮಾಡಿ ಇಟ್ಟಿರ್ತಾ ಇದ್ದೀನಿ. ನೋಡಿ, ಇದನ್ನು ತುಪ್ಪದಲ್ಲಿ ಕಡಲೆ ಹಿಟ್ಟನ್ನು ಹುರಿದು ಎತ್ತಿಡ್ತಾ ಇದ್ದೀನಿ ಇವಾಗ. ನೋಡಿ, ಸಾಕು. ಇಷ್ಟು ಫ್ರೈ ಆದರೆ ಅದು ಸ್ಮೆಲ್ ಒಂದು ಸ್ವಲ್ಪ ಬಂದರೆ ಸಾಕು. ಈಗ ಒಗ್ಗರಣೆಗೆ ಸಾಸಿವೆ ಎಲ್ಲ ಏನು ಬೇಡ, ಜೀರಿಗೆ ಹಾಕಿ, ಒಂಚೂರು ಎಣ್ಣೆ ಬಿಸಿಗಿಡಿ, ಸ್ವಲ್ಪ ಜೀರಿಗೆ ಹಾಕಿ, ಆಮೇಲೆ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕಿ. ಮತ್ತು ಏನು ಹಾಕಿಲ್ಲ ಅಲ್ಲಿ ನಾನು, ಬೇರೆ ಜೀರಿಗೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಈರುಳ್ಳಿ ಹಾಕಿದ್ದೀನಿ, ಕರಿಬೇವು ಸೊಪ್ಪು ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಅದು ಈರುಳ್ಳಿ ಕೆಂಪಾಗಿ ಬರಬೇಕು. ಅದು ಸಾಗು ಅಲ್ಲ, ಸ್ವಲ್ಪ ಚೆನ್ನಾಗಿ ರೋಸ್ಟ್. ನೋಡಿ, ಈ ಥರ ಆಗಬೇಕು. ಈಗ ಮಸಾಲೆ ಏನು ಅರಿಶಿನ ಪುಡಿ, ಒಂಚೂರು ಉಪ್ಪು ಹಾಕಿ ಅದರಲ್ಲಿ. ಅದು ಒಂಚೂರು ಅರಿಶಿನ ಕಲರ್ ಬರಲಿ ಅಂತ. ಇದಕ್ಕೆ ಖಾರದ ಪುಡಿ ಎಲ್ಲ ಹಾಕಲ್ಲ, ಹಸಿಮೆಣಸು ಹಾಕಿದೆ. ನೋಡಿ, ನೈಸಾಗಿ ರುಬ್ಬಿಟ್ಕೊಂಡ್ನಲ್ಲ, ಮಿಕ್ಸಿಲಿ ತೋರಿಸ್ದೆ ಮಸಾಲೆ. ಅದನ್ನು ಈಗ ಹಸಿ ಹಾಕಿದ್ನಲ್ಲ, ಯಾವುದನ್ನು ಫ್ರೈ ಮಾಡಿಲ್ಲ ನಾನು. ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪೆಲ್ಲ ಅದು ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈಗ ಎಣ್ಣೆ ಹಾಕಿ ಈರುಳ್ಳಿ ಫ್ರೈಗೆ ಹಾಕಿದ್ದೀನಲ್ಲ, ಇದರಲ್ಲಿ ಈ ಮಸಾಲೆನ ಚೆನ್ನಾಗಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಒಂದು 2 ನಿಮಿಷ ಚೆನ್ನಾಗಿ ಸಣ್ಣ ಉರಿಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ ಸಾಗು. ನೋಡಿ, ಈಗ ಇದು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಈಗ ಕುಕ್ಕರ್ ಕೂಗಿಸಿಟ್ಟಿದ್ನಲ್ಲ 3 ವಿಸಿಲು, ಆ ತರಕಾರಿ ಎಲ್ಲ ಬೆಂದಿರೋದನ್ನು ಇದರೊಳಗೆ ಹಾಕಿಬಿಡಿ. ನೋಡಿ, ಎಲ್ಲ ಬೆಂದಿದೆ ಚೆನ್ನಾಗಿ. ಆ ಕುಕ್ಕರಲ್ಲಿರೋ ತರಕಾರಿ ಹಾಕಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿಬಿಡಿ. ಅದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಸಾಗೋಗೆ ಎಷ್ಟು ಬೇಕು. ಇದು ಚಪಾತಿ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ, ಚಪಾತಿ ಪೂರಿ ಯಾವುದ್ರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ದೋಸೆಗೂ ಸೆಟ್ ದೋಸೆ, ಇಡ್ಲಿಗೂ ಚೆನ್ನಾಗಿರುತ್ತೆ. ನೋಡಿ, ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಚೆನ್ನಾಗಿ ನೋಡಿ, ಈ ಥರ ಕುದಿಬೇಕು ಚೆನ್ನಾಗಿ. ಸಾಗು ಎಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ. ಈಗ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಅದು ಕಡಲೆ ಹಿಟ್ಟು ಹಾಕಿಲ್ಲ ಇನ್ನು ನಾನು. ಅದು ಇಟ್ಕೊಂಡಿದ್ದೀನಲ್ಲ, ಬಿಸಿ ಮಾಡಿ ತೋರಿಸಿದ್ನಲ್ಲ, ಅದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನೀರು ಹಾಕಿ ಕಲಸಿ. ಇಲ್ಲಾಂದರೆ ಅದು ಉಂಡೆ ಆಗಿಬಿಟ್ರೆ ಮತ್ತು ಅದು ಸಾಗುನಲ್ಲಿ ಹಾಗೆ ಉಂಡೆ ಬಂದುಬಿಡುತ್ತೆ. ಆ ಥರ ಬರಬಾರ್ದು. ನೋಡಿ, ನೀರು ಹಾಕಿ ಈ ಥರ ಚೆನ್ನಾಗಿ ಕೈಲಿ ಫಸ್ಟ್ ಕಲಿಸ್ಕೊಂಡು ಆಮೇಲೆ ಹಾಕಿ. ಅದು ಬಿಸಿನಲ್ಲಿ ಪಟ್ಟಂತ ಗಟ್ಟಿ ಆಗಿಬಿಡುತ್ತಲ್ಲ, ಅದಕ್ಕೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು. ಈಗ ಅದು ಸಾಗು ಕುದ್ದಿದೆ ಚೆನ್ನಾಗಿ. ಈಗ ಇದನ್ನು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಸೇರಿಸಿ ಚೆನ್ನಾಗಿ ಕೈ ಆಡಿಬಿಡಿ. ಅದು ಯಾಕಂದರೆ ಕಡಲೆ ಹಿಟ್ಟು ತಕ್ಷಣ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೆ ಆ ಥರ ಗಟ್ಟಿ ಆಗಬಾರ್ದು. ಚೆನ್ನಾಗಿ ಕೈ ಆಡಿಸ್ಕೊಂಡು ಈಗ ಕುದಿಸ್ಕೊಳ್ಳಿ. ಚೆನ್ನಾಗಿ ಅಲ್ಗಾಡಿಸ್ಕೊಂಡು ಚೆನ್ನಾಗಿ ಕುದ್ರೆ ಸಾಗು ಈಗ ಪರ್ಫೆಕ್ಟ್ ಟೇಸ್ಟ್ ಬರುತ್ತೆ. ಅದು ಗಟ್ಟಿ ಆಗುತ್ತೆ. ಕಡಲೆ ಹಿಟ್ಟು ಹಾಕಿದ್ರಿಂದ ಅದು ಕುದ್ದಂಗೂ ನಿಮಗೆ ಗ್ರೇವಿ ಗಟ್ಟಿ ಬರುತ್ತೆ. ಸಾಗು ಚೆನ್ನಾಗಿ ಟೇಸ್ಟು ಬರುತ್ತೆ ಮತ್ತು ಸಾಗು ಗಟ್ಟಿನೂ ಬರುತ್ತೆ.
ಒಳ್ಳೆ ತಣ್ಣಗಾದಷ್ಟು ಸಾಕು. ಟೇಸ್ಟ್ ಇದು ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ಹದ ಬಂದರೆ ಸಾಕು. ಈಗ ಕುದ್ದಿದೆ ನೋಡಿ. ನೀವು ಒಂದ್ಸತಿ ಈ ಥರ ಸ್ಟೈಲ್ ಮನೇಲಿ ಮಾಡಿಕೊಂಡು ನಮಗೆ ಹೇಳಿ ಹೆಂಗೆ ಬಂದಿದೆ.